ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸರ್ಕಾರ ಏನ್ ಯೋಜನೆಗಳ ಹೆಣ್ಮಕ್ಳಿಗೆ ಇರ್ಲಿ ಅಂತ ಹೇಳಿ ಬಿಡುಗಡೆ ಮಾಡಿತ್ತು, ಆ ಒಂದು ಯೋಜನೆಗಳಲ್ಲಿ ತುಂಬಾ ಬದಲಾವಣೆಯನ್ನ ಮಾಡ್ತಾ ಇದೆಯಂತೆ. ಸೊ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ದುಡ್ಡು ಅಂತ ಬರ್ತಾ ಇತ್ತಲ್ವಾ, ಇನ್ ಮುಂದೆ ಯಾರಿಗೂ ಕೂಡ ಬರಲ್ಲ ಅಂತ ಹೇಳಿ ತಿಳಿಸ್ತಾ ಇದೆ. ಅದರಲ್ಲಿ ಬದಲಾವಣೆ ಮಾಡಿದೆಯಂತೆ. ಹಾಗೆ ಗೃಹಲಕ್ಷ್ಮಿ ಆಯ್ತು, ಗೃಹ ಜ್ಯೋತಿ ಅಂತ ಹೇಳಿ ತಿಂಗಳಿಗೆ 200 ಯೂನಿಟ್ ಅಷ್ಟು ಫ್ರೀ ಕೊಡ್ತೀವಿ ಅಂತ ಈ 3 ವರ್ಷದಿಂದ ಹೇಳ್ತಾ ಇದ್ರಲ್ವಾ, ಹಂಗೆ ಕೂಡ ಸ್ವಲ್ಪ ಜನಕ್ಕೆ ಬಂದಿತ್ತು. ಇದ್ರಲ್ಲೂ ಕೂಡ ದುರ್ಬಳಕೆ ಆಗ್ತಾ ಇದೆ, ಇದರಿಂದ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ ಅಂತ ಹೇಳಿ ಇದ್ರಲ್ಲೂ ಕೂಡ ನಾವು ಫಿಲ್ಟರ್ ಮಾಡ್ತೀವಿ, ಕಂಡಿಡಿತೀವಿ, ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರು ತಿಳಿಸಿರುವಂತದ್ದು. ಹಾಗೆ ಗೃಹಲಕ್ಷ್ಮಿ ದುಡ್ಡಿನ ಬಗ್ಗೆನೂ ಅಷ್ಟೇನೆ, ಯಾರೆಲ್ಲ ಅರ್ಹರಿರ್ತಾರೆ, ಯಾರೆಲ್ಲ ಅನರ್ಹರಿರ್ತಾರೆ, ಯಾರಿಗೂ ಕೂಡ ದುಡ್ಡಿನ ಮೇಲೆ ಕೊಡಲ್ಲ 2,000 ರೂಪಾಯಿನ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇಲ್ಲ ಅಂತ ಇದು ಸುದ್ದಿ ಗೊತ್ತಾದಾಗಿಂದ ವಯಸ್ಸಾಗಿರೋ ಅಜ್ಜಿಯರ್ಗಂತೂ ತುಂಬಾನೇ ಶಾಕು. ಯಾಕಂದ್ರೆ ಕೈಲಿ ಕೆಲಸ ಮಾಡಕ್ಕಾಗಲ್ಲ, ಬರೋ ಅಂತ 2,000 ರೂಪಾಯಿನೇ ನಂಬ್ಕೊಂಡಿರ್ತಾರೆ. ಅಂತವ್ರಿಗೆ ಜೀವನ ಮಾಡೋದೇ ತುಂಬಾ ಕಷ್ಟ ಆಗ್ಬಿಟ್ಟಿರುತ್ತೆ. ಯಾಕಪ್ಪ ಬರ್ತಿಲ್ಲ, ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡುವಂತ ಒಂದು ಸಿಚುವೇಶನ್ ಬಂದಿದೆ. ಈ ಒಂದು ಗೃಹಲಕ್ಷ್ಮಿ ದುಡ್ಡನ್ನ ನಾವು ಯಾಕೆ ಬರ್ತಾ ಇಲ್ಲ, ಮತ್ತೆ ಪಡ್ಕೊಳಕ್ ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗ ಬಯೋಮೆಟ್ರಿಕ್ ಅಂತ ಹೇಳಿ ತಗೊಂಡ್ಬಂದಿದ್ದಾರೆ. ಅಂದ್ರೆ ತಮ್ನ ಕೊಡ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಒನ್ ಟೈಮ್ ತಮ್ ಅಂತ ಹೇಳ್ತಾ ಇದ್ದಾರೆ. ಈ ಒನ್ ಟೈಮ್ ತಮ್ ಅಂದ್ರೆ ಏನು, ಎಲ್ಲಿ ಕೊಡ್ಬೇಕು, ಹೇಗೆ ನಾವು ಮತ್ತೆ ಬರೋ ರೀತಿ ಮಾಡ್ಕೋಬೇಕು ಅಂತ ಈ ಒಂದು ವಿಡಿಯೋನಲ್ಲಿ ತಿಳ್ಕೊಬೇಕಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ಒಂದು ಗೃಹ ಜ್ಯೋತಿ ಅಂತ ಏನಿತ್ತು, ಇದರಲ್ಲಿ ಸರ್ಕಾರಕ್ಕೆ ತುಂಬಾನೇ ಲಾಸ್ ಆಗ್ತಾ ಇದೆಯಂತೆ. ಯಾಕೆ ಅಂತಂದ್ರೆ, ಒಂದೇ ಬಿಲ್ಡಿಂಗ್ ಅಲ್ಲಿ 3-4 ಮನೆ ಇರುತ್ತೆ, ಒಬ್ಬರೇ ಹೆಸರಲ್ಲೇ ಇರುತ್ತೆ. ಒಬ್ರು ಅದನ್ನ ಮನೆಗೂ ಬಳಸ್ಕೊಂತಾರೆ, ಒಬ್ರು ಕಮರ್ಷಿಯಲ್ಗೋಸ್ಕರನೂ ಕೂಡ ಬಳಸ್ಕೊಂತಾರೆ. ಅದೆಲ್ಲ ತುಂಬಾ ಲಾಸ್ ಆಗ್ತಾ ಇದೆ ಸರ್ಕಾರಕ್ಕೆ. ಕಮರ್ಷಿಯಲ್ಗೆ ಅಂತ ನಾವು ಕೊಟ್ಟಿಲ್ಲ, ಮನೆಗೆ ಅಂತ ಮಾತ್ರ ಕೊಟ್ಟಿರೋದು ಅಂತ ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಒಂದೇ ಬಿಲ್ಡಿಂಗ್ ಅಲ್ಲಿ 3-4 ಮನೆಗಳು ಬಾಡಿಗೆ ಕೊಟ್ಟಾಗ ಆ ಬಾಡಿಗೆ ಮನೆಗೆ ಬೇರೆ ಸ್ಟೇಟ್ ಇಂದನೂ ಬಂದು ಸೇರ್ಕೋಬಹುದು. ಅಂತವ್ರಿಗೂ ಕೂಡ ಅವರು ಅರ್ಹರಲ್ಲ ಇಲ್ಲಿಗೆ, ಆದ್ರೂ ಕೂಡ ಅವ್ರಿಗೆ ಕರೆಂಟ್ ಅನ್ನೋದು ಇಲ್ಲೇದು ಫ್ರೀ ಆಗಿ ಪಡ್ಕೊಂತಾ ಇದ್ದಾರೆ. ಹಂಗಾಗಿ ಅಂತವ್ರನ್ನ ಕೂಡ ಕಂಡಿಡ್ದು ಅಂತದ್ನೆಲ್ಲನೂ ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ತಿಳಿಸಿರುವಂತದ್ದು. ಹಾಗೆ ಈ ಒಂದು ಗೃಹಲಕ್ಷ್ಮಿ ದುಡ್ಡಿನ ಬಗ್ಗೆ ಕೇಳೋದಾದ್ರೆ, ಯಾಕೆ ಬರ್ತಾ ಇಲ್ಲ ಅಂತಂದ್ರೆ, ಇದರಿಂದ ಸರ್ಕಾರಕ್ಕೆ ತುಂಬಾನೇ ಲಾಸ್ ಆಗ್ತಾ ಇದೆಯಂತೆ. ಯಾಕಪ್ಪ ಅಂತಂದ್ರೆ, ಮನೇಲಿ ಯಾರು ಗೃಹಲಕ್ಷ್ಮಿ ಅಂತ ಅನ್ಸ್ಕೊಂಡಿರ್ತಾರೋ ಅಂತವ್ರಿಗೆ ಪ್ರತಿ ತಿಂಗಳು ಏನು 2,000 ರೂಪಾಯಿ ಬರ್ತಿತ್ತು, ಅವ್ರಿಗೆ ವಯಸ್ಸಾಗಿರ್ಬೋದು ಅಥವಾ ಕಾಯಿಲೆ ಬಂದಿರ್ಬೋದು, ಏನೋ ಒಂದಾಗಿ ಅವರು ತೀರ್ಕೊಂಡ್ಬಿಟ್ಟಿರ್ತಾರೆ. ಮನೇಲಿ ಇರೋಂತ ಸೊಸೆ ಆಗ್ಬೋದು, ಮಗಳಾಗ್ಬೋದು, ಅವ್ರದ್ದು ಡೆತ್ ಸರ್ಟಿಫಿಕೇಟ್ ನ ತಗೊಂಡೋಗಿ ಒಂದು ಮಾಡಿಸಿ ಅದನ್ನ ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳಿ ಹೊಸದಾಗಿ ಒಂದು ಗೃಹಲಕ್ಷ್ಮಿ ದುಡ್ಡನ್ನ ಅವ್ರ ಹೆಸರಿಗೆ ಮಾಡಿಸ್ಕೋಬಹುದು. ಆದ್ರೆ ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸತ್ತೋಗಿರೋ ಅತ್ತೆನ ಹೆಸರಲ್ಲೇ ಇರುತ್ತಲ್ವಾ, ಅವ್ರ ಹೆಸರಲ್ಲೇನೆ ಇವರು ದುಡ್ಡನ್ನ ತಗೊಂತಾ ಇರ್ತಾರೆ. ಇದರಿಂದಾಗಿ ಸರ್ಕಾರಕ್ಕೆ ತುಂಬಾನೇ ಲಾಸ್ ಆಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಮಾಡಿಸೋದ್ರಿಂದ ಒಂದ್ 2-3 ತಿಂಗಳು ಅವ್ರಿಗೆ ಅಮೌಂಟ್ ಬರ್ದೇ ಇರ್ಬೋದು, ಆ 2,000 ರೂಪಾಯಿ. ಆನಂತರ ಅವ್ರಿಗೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಸೊ ಈ 2-3 ತಿಂಗಳು ಬರಲ್ವಲ್ಲ ದುಡ್ಡು, ಅದು ಸರ್ಕಾರಕ್ಕೆ ಉಳಿತಾಯನೂ ಆಗುತ್ತೆ. ಸರ್ಕಾರಕ್ಕೆ ಲಾಸ್ ಆಗುತ್ತೆ ಅಂತ ಹೇಳಿ ಈ ಸರ್ಕಾರ ಈ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದೆ.